ಇವಾಗ ಬಬ್ರುವಾಹನನ ಪಾತ್ರ ಮಾಡಬೇಕು, ಅಲ್ಲಿ ಅರ್ಜುನ ಇದಾನೆ ಅಂತ ಅನ್ಕೊಂಡು ಬಬ್ರುವಾಹನ ಪಾತ್ರವನ್ನು ಮಾಡಬೇಕು. ಅಲ್ಲಿರೋದೇ ಇಲ್ಲ, ಯಾಕೆಂದ್ರೆ ಅದು ನಾನೇ ಅಲ್ಲವೇ. ಏನಪ್ಪಾ ಅಂತಂದ್ರೆ ಅರ್ಜುನ ಪಾತ್ರ ಮಾಡುವಾಗ ಸ್ವಲ್ಪ ತಂದೆ ಪಾತ್ರ, ಸ್ವಲ್ಪ ಘನ ಗಾಂಭೀರ್ಯ ಎಲ್ಲ ಇರಬೇಕು, ಧ್ವನಿ ಕೂಡ ಗಡಸಾಗಿರ್ಬೇಕು. ನೀನೇಯೋ ವೀರ ಬಬ್ರುವಾಹನ, ಮಣಿಪುರದ ಅರಸು, ಈ ರೀತಿ ಇರಬೇಕು. ಅದೇ ಬಬ್ರುವಾಹನ ಪಾತ್ರ ಮಾಡ್ಬೇಕಾದ್ರೆ ಇನ್ನ ಚಿಕ್ಕ ಹುಡುಗ, ಎಳೆ ಹುಡುಗ, ಅದಕ್ಕೆ ತಕ್ಕನಾದ ಧ್ವನಿ ಇರಬೇಕು. ತಮ್ಮ ಪಾದ ದರ್ಶನದಿಂದ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ ಈ ರೀತಿ ಹೀಗೆ ಎರಡು ಧ್ವನಿಗಳನ್ನ ಮಾಡಿಕೊಂಡು ಅಲ್ಲಿ ಅರ್ಜುನ ಇದಾನೆ ಅಂತ ಅನ್ಕೊಂಡು ಬಬ್ರುವಾಹನ ರೀತಿ ಪಾತ್ರ ಮಾಡಬೇಕು, ಅಲ್ಲಿ ಬಬ್ರುವಾಹನ ಇದಾನೆ ಅಂತ ಅನ್ಕೊಂಡು ಅರ್ಜುನ ಪಾತ್ರ ಮಾಡಬೇಕು. ನೋಡಿ, ನಿಮ್ಮ ರಾಜಕುಮಾರನ ಕೈಲಿ ಏನೇನೋ ಮಾಡಿಸ್ತಾ ಇದ್ದಾರೆ, ಮಾಡೋಣ ಬನ್ನಿ, ಜಮಾಯಿಸೋಣ ಬನ್ನಿ. ಡೈರೆಕ್ಟ್ ಕರಿತಾ ಇದ್ದಾರೆ, ಶಾಟ್ ಬಿಡಬೇಕು, ಬಟ್ಟೆ ಎಲ್ಲ ಬದಲಾಯಿಸ್ಬೇಕು. ಹೀಗೆ ವ್ಲಾಗ್ಗಳನ್ನ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಹಾಗೆ ಆ ಬೆಲ್ ಐಕಾನ್ನ ಒತ್ತೋದು ಮಾತ್ರ ಮರಿಬೇಡಿ. ಬರಲಾ? ನಮಸ್ಕಾರ.